ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನೊಂದು ಕ್ರೋಶೆಟ್ ಕಾರ್ಡಿಗನನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಆ ಟ್ಯುಟೋರಿಯಲನ್ನು ನಿಮಗೂ ಕೂಡ ಹೇಳಿಕೊಡುವ ಅಂತ ಹೇಳಿ ಸಿಂಪಲ್ ವೇಯಲ್ಲಿ ಕಾರ್ಡಿಗನ್ ಹೇಗೆ ಮಾಡುತ್ತೋ ಅಂತ ಹೇಳಿಕೊಡ್ತಾ ಇದ್ದೇನೆ 1 by 1 ಟ್ಯುಟೋರಿಯಲಲ್ಲಿ. ಫಸ್ಟಿಗೆ ನಾವು ಕಾರ್ಡಿಗನ್ ಹೇಗೆ ಉಂಟು ಅಂತ ಹೇಳಿ ನೋಡುವ, ಆಮೇಲೆ ಟ್ಯುಟೋರಿಯಲ್ನ ಸ್ಟಾರ್ಟ್ ಮಾಡುವ. ನೋಡಿ, ಈ ಕಾರ್ಡಿಗನ್ ಇದು ಸ್ಲೀವ್ಲೆಸ್ ಕಾರ್ಡಿಗನ್ ಮಾಡ್ತಾ ಇರೋದು ಫಾರ್ 4 years ಬೇಬಿ. 4 years ಬೇಬಿಗೆ ಮಾಡಿದ ಕಾರ್ಡಿಗನ್ ಇದು. ನನ್ನ ತಮ್ಮನಿಗೋಸ್ಕರ ಸ್ಲೀವ್ಲೆಸ್ಸಲ್ಲಿ ಮಾಡಿದ್ದೇನೆ. ಫುಲ್ ಹ್ಯಾಂಡ್ ಅವನಿಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಹಾಫ್ ಹ್ಯಾಂಡ್ ಸ್ಲೀವ್ಲೆಸ್ಸಲ್ಲಿ ಉಂಟು. ನೋಡಿ, ಈ ರೀತಿಯಾಗಿ ಉಂಟು. ಕ್ರೋಶೆಟ್ ಕಾರ್ಡಿಗನ್ ಹೇಗೆ ಮಾಡಿದೆ ಅಂತ ಹೇಳಿ 1 by 1 ಟ್ಯುಟೋರಿಯಲಲ್ಲಿ ಹೇಳಿಕೊಟ್ಟಿದ್ದೇನೆ. ಪ್ಲೀಸ್ ವಾಚ್ ಇಟ್. ಈ ಕ್ರೋಶೆಟ್ ಕಾರ್ಡಿಗನ್ ಅನ್ನು ಮಾಡಲಿಕ್ಕೆ ನಾನಿಲ್ಲಿ 4mm ನ ಕ್ರೋಶೆಟ್ ನೀಡಲ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾವು ಫ್ಲಿಪ್ ನಾಟ್ ಅನ್ನು ಹಾಕಿಕೊಳ್ಳುವ. ಫ್ಲಿಪ್ ನಾಟ್ ಹಾಕಿಕೊಂಡು ನಾವಿಲ್ಲಿ ಚೈನ್ ಬೇಸ್ ಅನ್ನ ಮಾಡ್ಕೊಳ್ಬೇಕು. ಫೌಂಡೇಶನ್ ಚೈನ್ ಹೇಗೆ ಮಾಡುದು ಅಂತ ಹೇಳಿದ್ರೆ, ಫ್ಲಿಪ್ ನಾಟ್ ಹಾಕಿದ ಮೇಲೆ ನೀಡಲ್ ಅನ್ನ ಇನ್ಸರ್ಟ್ ಮಾಡಿ, ಯಾನ್ ಓವರ್ ಮಾಡಿ ಪುಲ್ ಮಾಡಿ, ಅಗೇನ್ ಯಾನ್ ಓವರ್ ಮಾಡಿ ಪುಲ್ ಮಾಡಿ. ಈ ತರ ಮಾಡ್ತಾ ಹೋದ್ರೆ ನಮ್ಗೆ ಚೈನ್ ಸ್ಟಿಚ್ ಗಳು ಸಿಗ್ತದೆ. ಸ್ವಲ್ಪ ಚೈನ್ಸ್ ಆದ ಮೇಲೆ ಮೊದಲ ಚೈನಿಗೆ ನೀಡಲ್ ಅನ್ನ ಹಾಕಿ ನೆಕ್ಸ್ಟ್ ನಾವು ಚೈನ್ಸ್ ಅನ್ನ ಕಂಟಿನ್ಯೂ ಮಾಡಬೇಕು. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಹೀಗೆ ಮಾಡೋದ್ರಿಂದ ನಮ್ಮ ಚೈನ್ ಸ್ಟಿಚ್ ಟ್ವಿಸ್ಟ್ ಅಂಡ್ ಟರ್ನ್ ಆಗುದಿಲ್ಲ. ನಮ್ಮ ನೆಕ್ಸ್ಟ್ ರೋಗೆ ತುಂಬಾ ಈಸಿ ಆಗ್ತದೆ. ನಾನಿಲ್ಲಿ 88 ಚೈನ್ ಸ್ಟಿಚ್ ಗಳನ್ನ ಹಾಕಿ ಇಟ್ಕೊಂಡಿದ್ದೇನೆ. ನಾನು ಈ ಕಾರ್ಡಿಗನ್ ಅನ್ನ 4 to 5 years ಬೇಬಿಗೆ ಮಾಡ್ತಿರೋದ್ರಿಂದ ನನಗೆ 88 ಚೈನ್ಸ್ ಹಾಕಿಕೊಳ್ಬೇಕಾಯ್ತು. ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದೇನೆ, ಬಿಕಾಸ್ 1 to 2 years ಹಾಕ್ಲಿಕ್ಕೆ ಆಗ್ತದೆ. ಹಾಗಾಗಿ 88 ಚೈನ್ ಸ್ಟಿಚ್ ಆದ ಮೇಲೆ ನಾವು ಫಸ್ಟ್ ರೋ ಅನ್ನ ಸ್ಟಾರ್ಟ್ ಮಾಡುವ. ಫಸ್ಟ್ ರೋ ಸ್ಟಾರ್ಟ್ ಹೇಗೆ ಅಂತ ಹೇಳಿದ್ರೆ, ಮೊದಲಿಗೆ ಯಾನ್ ಓವರ್ ಮಾಡಿಕೊಂಡು ಸೆಕೆಂಡ್ ಚೈನಿಗೆ ಇನ್ಸರ್ಟ್ ಮಾಡಿ, ಮತ್ತೆ ಪುನಃ ಯಾನ್ ಓವರ್ ಮಾಡಿ 3 ಲೂಪಿಂದ ಯಾನ್ ಅನ್ನ ಹೊರಗೆ ತೆಗಿಬೇಕು. ಇದನ್ನ ನಾವು ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತೇವೆ. ಮತ್ತೆ ಪುನಃ ಯಾನ್ ಓವರ್ ಮಾಡಿ ನೆಕ್ಸ್ಟ್ ಚೈನಿಗೆ ಹಾಕಿ ಯಾನ್ ಓವರ್ ಮಾಡಿ ಪುಲ್ ಮಾಡಿ, ಮತ್ತೆ ಪುನಃ 3 ಲೂಪಿಂದ ಹೊರಗೆ ತೆಗೆದ್ರೆ ಹಾಫ್ ಡಬಲ್ ಕ್ರೋಶೆ ರೆಡಿ ಆಗ್ತದೆ. ಇದೇ ರೀತಿ ಪ್ರತಿಯೊಂದು ಸ್ಟಿಚ್ಗೂ ಹಾಫ್ ಡಬಲ್ ಕ್ರೋಶೆಯನ್ನ ಹಾಕ್ತಾ ಹೋಗುವ. ಎಲ್ಲಾ ಚೈನಿಗೂ ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಚೈನ್ 1 ಹಾಕಿ ನಮ್ಮ ವರ್ಕ್ ಅನ್ನ ರೊಟೇಟ್ ಮಾಡುವ. ನಮ್ಮ ಸೆಕೆಂಡ್ ರೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ನಾವು ನಮ್ಮ ಫಸ್ಟ್ ರೋ ಅನ್ನ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಬೇಕು. 4 ಪಾರ್ಟ್ಸ್ ಆಗಿ ಯಾಕೆ ಡಿವೈಡ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಕಾರ್ಡಿಗನ್ ನ ಶೋಲ್ಡರ್ ಮತ್ತೆ ಹ್ಯಾಂಡ್ ಲೆಂತ್ಗೆ ಅಡ್ಜಸ್ಟ್ ಆಗ್ಬೇಕಲ್ವಾ, ಅಂದ್ರೆ ಆ ಒಂದು ಲೆಂತ್ ನಮ್ಗೆ ಗೊತ್ತಾಗ್ಬೇಕು. ಹಾಗಾಗಿ ಇಲ್ಲಿಂದನೇ ಆ ಪ್ರೊಸೀಜರ್ ಸ್ಟಾರ್ಟ್ ಆಗ್ತದೆ ಸೆಕೆಂಡ್ ರೋ ಇಂದ. ನಾನು ಈ ಡಿವಿಷನ್ ಮಾಡ್ಲಿಕ್ಕೆ ಸ್ಟಿಚ್ ಮಾರ್ಕರ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಅದು ನಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಹಾಗಾಗಿ ಈಗ ನಾವು ಡಿವಿಷನ್ ಅನ್ನ ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾವು 16 ಹಾಫ್ ಡಬಲ್ ಕ್ರೋಶೆ ಅನ್ನ ಕೌಂಟ್ ಮಾಡಿ, ಆ ಪೋರ್ಷನ್ ಗೆ ನಾವು ಒಂದು ಸ್ಟಿಚ್ ಮಾರ್ಕರ್ ಅನ್ನ ಪಾಯಿಂಟ್ ಮಾಡಿ ಹಾಕುವ. ಜಸ್ಟ್ ಟು ರಿಮೆಂಬರ್ 16 ಅಂತ ಹೇಳಿ ನಾವು ಇದನ್ನ ಹಾಕ್ತಾ ಇರೋದು, ನಮ್ಗೆ ಗೊತ್ತಾಗ್ಲಿ ಅಂತ. ಇಲ್ದಿದ್ರೆ ಎವ್ರಿ ಟೈಮ್ ನಾವು ಕೌಂಟ್ ಮಾಡ್ತಾ ಇರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೆಕ್ಸ್ಟ್ ನಾವು ಅಗೇನ್ 10 ಹಾಫ್ ಡಬಲ್ ಕ್ರೋಶೆಗೆ ಇನ್ನೊಂದು ಸ್ಟಿಚ್ ಮಾರ್ಕರ್ ಅನ್ನು ಹಾಕುವ. ನೆಕ್ಸ್ಟ್ ನಾವು 32 ಡಬಲ್ ಕ್ರೋಶೆಗೆ ಥರ್ಡ್ ಸ್ಟಿಚ್ ಮಾರ್ಕರ್ ಅನ್ನ ಹಾಕ್ತೇವೆ. ಅಂಡ್ ನೆಕ್ಸ್ಟ್ ನಾವು ಇನ್ನು 10 ಡಬಲ್ ಕ್ರೋಶೆಗೆ ಫೋರ್ತ್ ಸ್ಟಿಚ್ ಮಾರ್ಕರ್ ಅನ್ನ ಹಾಕ್ತಾ ಇದ್ದೇವೆ. ಈಗ ನೆಕ್ಸ್ಟ್ ನಮ್ಗೆ 16 ಹಾಫ್ ಡಬಲ್ ಕ್ರೋಶೆ ಸಿಗ್ತದೆ. ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾವು 16 ಹಾಫ್ ಡಬಲ್ ಕ್ರೋಶೆ ಅನ್ನ ಕೌಂಟ್ ಮಾಡಿ 16 ಹಾಫ್ ಡಬಲ್ ಕ್ರೋಶೆಗೆ ನಾವು ಮೊದಲ ಸ್ಟಿಚ್ ಮಾರ್ಕರ್ ಅನ್ನ ಹಾಕ್ತೇವೆ. ನೆಕ್ಸ್ಟ್ ನಾವು 10 ಹಾಫ್ ಡಬಲ್ ಕ್ರೋಶೆ ಕೌಂಟ್ ಮಾಡಿ 10th ಹಾಫ್ ಡಬಲ್ ಕ್ರೋಶೆಗೆ ನಾವು ಸೆಕೆಂಡ್ ಸ್ಟಿಚ್ ಮಾರ್ಕರ್, ಅಂಡ್ ನೆಕ್ಸ್ಟ್ 32 ಹಾಫ್ ಡಬಲ್ ಕ್ರೋಶೆ ಅನ್ನ ಕೌಂಟ್ ಮಾಡಿ ಅಲ್ಲಿಗೆ ಥರ್ಡ್ ಸ್ಟಿಚ್ ಮಾರ್ಕರ್, ಅಂಡ್ ಅಗೇನ್ 10 ಹಾಫ್ ಡಬಲ್ ಕ್ರೋಶೆ ಮಾಡಿ ಫೋರ್ತ್ ಸ್ಟಿಚ್ ಮಾರ್ಕರ್ ನ ಹಾಕ್ತೇವೆ. ಲಾಸ್ಟ್ಗೆ ನಮಗೆ ಅಗೇನ್ 16 ಹಾಫ್ ಡಬಲ್ ಕ್ರೋಶೆ ಉಳಿತದೆ. ಈ ರೀತಿಯಾಗಿ ನಾವು 4 ಸೈಡ್ ಕೂಡ ಸ್ಟಿಚ್ ಮಾರ್ಕರ್ ಅನ್ನ ಹಾಕಿ ಮಾರ್ಕ್ ಮಾಡಿದ ಮೇಲೆ ನಮ್ಮ ಸೆಕೆಂಡ್ ರೋ ಅನ್ನ ಸ್ಟಾರ್ಟ್ ಮಾಡುವ. ಸೆಕೆಂಡ್ ರೋ ಸ್ಟಾರ್ಟ್ ಮಾಡ್ಲಿಕ್ಕೆ ನಾವು ಆಲ್ರೆಡಿ 1 ಚೈನ್ ಅನ್ನ ಹಾಕಿ ಇಟ್ಕೊಂಡು ವರ್ಕ್ ಅನ್ನ ರೊಟೇಟ್ ಮಾಡಿದ್ದೇವೆ. ಈಗ ನಾವು ಸ್ಟಾರ್ಟ್ ಮಾಡುವ. ಈಗ ನಾವು ಸೆಕೆಂಡ್ ರೋ ಅನ್ನ ಸ್ಟಾರ್ಟ್ ಮಾಡ್ತೇವೆ. ಸೆಕೆಂಡ್ ರೋ ಅನ್ನ ನಾವು ಹೆರಿಮೋ ಸ್ಟಿಚ್ ಇಂದ ಮಾಡ್ತಾ ಇದ್ದೇವೆ. ಹೆರಿಮೋ ಸ್ಟಿಚ್ ಇಸ್ ನಥಿಂಗ್ ಬಟ್ ಕ್ವೈಟ್ ಸೇಮ್ ಹ್ಯಾಸ್ ಹಾಫ್ ಡಬಲ್ ಕ್ರೋಶೆ. ಇದು ಹೇಗೆ ಅಂತ ಹೇಳಿದ್ರೆ, ಮೊದಲಿಗೆ ಯಾನ್ ಓವರ್ ಮಾಡಿ ಸ್ಟಿಚ್ ಒಳಗೆ ಹಾಕಿ ಯಾನ್ ಓವರ್ ಮಾಡಿ ಪುಲ್ ಮಾಡ್ತೇವೆ. ಈಗ ನಮ್ಗೆ 3 ಲೂಪ್ ಸಿಗ್ತದೆ. ಈಗ ನಾವು ಥರ್ಡ್ ಲೂಪ್ ಇಂದ ಸೆಕೆಂಡ್ ಲೂಪ್ ಅನ್ನ ಹೊರಗೆ ತೆಗಿಬೇಕು. ಅಂದ್ರೆ ಥರ್ಡ್ ಲೂಪ್ ಅನ್ನ ಸೆಕೆಂಡ್ ಲೂಪ್ ಒಳಗಿಂದ ತರಬೇಕು. ಹೀಗೆ ತಂದ್ಮೇಲೆ ನಮ್ಗೆ 2 ಲೂಪ್ ಸಿಗ್ತದೆ.
ಅಗೇನ್ ನಾವು ಯಾನು ಆನ್ ಮಾಡಿ 2 ಲೂಪಿಂದ ತೆಗೆದ್ರೆ ನಮಗೆ ಹೆರಿಂಬೋ ಸ್ಟಿಚ್ ಆಗ್ತದೆ. ನಾನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಮಾಡಿ ನಿಮಗೆ ಈಸಿ ಆಗ್ತದೆ. ಈಗ ನಾವು ಫಸ್ಟ್ ಸ್ಟಿಚ್ ಮಾರ್ಕರ್ ಹತ್ರ ಬಂದಿದ್ದೇವೆ. ಇಲ್ಲಿ ನಾವು ಒಂದು ಹೆರಿಂಬೋ ಸ್ಟಿಚ್ ಮತ್ತೆ 2 ಚೈನ್ ಸ್ಟಿಚ್ ಹಾಗೆ ಇನ್ನೊಮ್ಮೆ ಅದೇ ಸ್ಟಿಚ್ಗೆ ನಾವು ಇನ್ನೊಂದು ಹೆರಿಂಬೋ ಸ್ಟಿಚ್ ಅನ್ನ ಹಾಕ್ತೇವೆ. ಅಂತ ಹೇಳಿದ್ರೆ ಒಂದೇ ಸ್ಪೇಸಿಗೆ ನಾವು ಒಂದು ಹೆರಿಂಬೋ ಸ್ಟಿಚ್ ಹಾಕಿ 2 ಚೈನ್ ಸ್ಟಿಚ್ ಹಾಕಿ ಮತ್ತೆ ಪುನಃ ಒಂದು ಹೆರಿಂಬೋ ಸ್ಟಿಚ್ ಅನ್ನ ಹಾಕ್ತಾ ಇದ್ದೇವೆ. ನಾವು ಸ್ಟಿಚ್ ಮಾರ್ಕರ್ ಅನ್ನ ತೆಗೆದು ಆ ಸ್ಟಿಚ್ಗೆ ನಾವು ಒಂದು ಹೆರಿಂಬೋ ಸ್ಟಿಚ್ 2 ಚೈನ್ ಸ್ಟಿಚ್ ಮತ್ತೊಂದು ಹೆರಿಂಬೋ ಸ್ಟಿಚ್ ಅನ್ನ ಹಾಕಿದ್ವಿ. ಈಗ ಆ 2 ಚೈನ್ ಸ್ಪೇಸ್ ಅಲ್ಲಿ ನಾವು ಸ್ಟಿಚ್ ಮಾರ್ಕರ್ ಅನ್ನ ಹಾಕ್ಬೇಕು. ನಮ್ಮ ನೆಕ್ಸ್ಟ್ ರೌಂಡ್ಗೆ ಈಸಿ ಆಗ್ತದೆ ಐಡೆಂಟಿಫೈ ಮಾಡ್ಲಿಕ್ಕೆ. ಇನ್ನು ಉಳಿದ ಎಲ್ಲಾ ಚೈನ್ಸ್ ಗಳಿಗೂ ನಾವು ಒಂದೊಂದು ಹೆರಿಂಬೋ ಸ್ಟಿಚ್ ಅನ್ನ ಹಾಕ್ತೇವೆ. ನೆಕ್ಸ್ಟ್ ಮಾರ್ಕಿಂಗ್ ಸ್ಲಾಟ್ ಅಲ್ಲಿ ಕೂಡ ನಾವು ಒಂದು ಹೆರಿಂಬೋ ಸ್ಟಿಚ್ 2 ಚೈನ್ ಸ್ಟಿಚ್ ಮತ್ತೊಂದು ಹೆರಿಂಬೋ ಸ್ಟಿಚ್ ಅನ್ನ ಹಾಕಿ ಹೀಗೆ 4 ದಿಕ್ಕಿಗೂ ಕಂಟಿನ್ಯೂ ಮಾಡಬೇಕಾಗ್ತದೆ. ಸೆಕೆಂಡ್ ರೋ ಕಂಪ್ಲೀಟ್ ಆದ ಮೇಲೆ ನಿಮ್ಗೆ ಈ ರೀತಿಯಾಗಿ ಕಾಣ್ತದೆ. ಈಗ ನಿಮ್ಗೆ ನೋಡುವಾಗ ಕರೆಕ್ಟ್ ಆಗಿ ಐಡಿಯಾ ಸಿಗುದಿಲ್ಲ, ಬಟ್ 2-3 ರೋ ಆದ ಮೇಲೆ ನಿಮ್ಗೆ ಪರ್ಫೆಕ್ಟ್ ಆಗಿ ಒಂದು ಗೊತ್ತಾಗ್ತದೆ ಯಾವ ರೀತಿಯಾಗಿ ಇದು ಬರ್ತಾ ಉಂಟಂತ ಹೇಳಿ. ನಾವೀಗ ನೆಕ್ ಇಂದ ಶೋಲ್ಡರ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಹೋಗ್ತಾ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಈಗ ನಾವು ಥರ್ಡ್ ರೋ ಅನ್ನು ಸ್ಟಾರ್ಟ್ ಮಾಡುವ. ಹ್ಯಾಸ್ ಇಟ್ ಈಸ್ ಒಂದು ಚೈನ್ ಸ್ಟಿಚ್ ಹಾಕಿ ವರ್ಕ್ ಅನ್ನ ರೊಟೇಟ್ ಮಾಡ್ತಾ ಇದ್ದೇವೆ ಅಂಡ್ ನಾವು ಸ್ಟಿಚ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಥರ್ಡ್ ರೋ ಸ್ಟಾರ್ಟ್ ಮಾಡಿದ್ದೇವೆ. ಹ್ಯಾಸ್ ಇಟ್ ಈಸ್ ನಾನು ಹೇಳಿದ ಸ್ಟಿಚ್ ಅನ್ನೇ ಹಾಕ್ತಾ ಇದ್ದೇನೆ. ಇನ್ನೊಮ್ಮೆ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೇನೆ ನೋಡಿ. ಈಗ ನಾನು ಚೈನ್ ಸ್ಪೇಸ್ ಹತ್ರ ಬಂದಿದ್ದೇನೆ. ಹ್ಯಾಸ್ ಇಟ್ ಈಸ್ ನಾನು ಆಗನೇ ಹೇಳಿದಾಗೆ ಒಂದು ಹೆರಿಬೋನ್ ಸ್ಟಿಚ್, 2 ಚೈನ್ ಸ್ಟಿಚ್ ಮತ್ತೆ ಪುನಃ ಇನ್ನೊಂದು ಹೆರಿಬೋನ್ ಸ್ಟಿಚ್ ಸೇಮ್ ಸ್ಟಿಚ್ ಅಲ್ಲಿ ಹಾಕ್ತಾ ಇದ್ದೇವೆ ನಾವು. ಅಂಡ್ ಉಳಿದ ಚೈನ್ಸ್ ಗೆ ಸೇಮ್ ಕಂಟಿನ್ಯೂ ಮಾಡ್ತೇವೆ. ಒಂದೊಂದು ಹೆರಿಬೋನ್ ಸ್ಟಿಚ್ ಅನ್ನ ಹಾಕಿಕೊಂಡು ಹೋಗ್ತಾ ಇದ್ದೇವೆ. ಚೈನ್ ಸ್ಪೇಸ್ ಅಲ್ಲಿ ನಾವು ಒಂದು ಹೆರಿಬೋನ್ ಸ್ಟಿಚ್
2 ಚೈನ್ ಸ್ಟಿಚ್ ಮತ್ತೆ ಪುನಃ ಇನ್ನೊಂದು ಹೆರಿ ಬೋನ್ ಸ್ಟಿಚ್ ಅನ್ನ ಹಾಕಿ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ ನಾವು ಪ್ರತಿಯೊಂದು ಸ್ಟಿಚ್ ಅಲ್ಲೂ ಮಾಡ್ತಾ ಇದ್ದೇವೆ. ಈಗ ನೋಡಿ, ನಾನಿಲ್ಲಿ ಒಂದು 5ರಿಂದ 6 ರೋಗಳನ್ನ ಮಾಡಿದ್ದೇನೆ. ಈಗ ನಿಮ್ಗೆ ಒಂದು ಐಡಿಯಾ ಬಂದಿರ್ಬೋದು ಇದು ಯಾವ ರೀತಿ ಕಾಣ್ತದೆ ಅಂಡ್ ಯಾವ ರೀತಿ ಬರ್ತದೆ ಅಂತ. ಇದನ್ನೇ ನಾನೀಗ ಕಂಟಿನ್ಯೂ ಮಾಡ್ತೇನೆ. ನಾನಿಲ್ಲಿ ನನ್ನ ಡಿಸೈರ್ ಲೆಂತ್ ತನಕ ರೋಗಳನ್ನ ಮಾಡಿಟ್ಕೊಂಡಿದ್ದೇನೆ. ಅಂಡರ್ ಶೋಲ್ಡರ್ ತನಕ ನೀವು ನಿಮ್ಮ ಬೇಬಿಯ ಅಂಡರ್ ಶೋಲ್ಡರ್ ತನಕ ಲೆಂತ್ ಚೆಕ್ ಮಾಡಿ ಮಾಡ್ಕೊಳ್ಳಿ. ನಾನೀಗ ಒಂದು ಎಡ್ಜ್ಗೆ ಬಂದಿದ್ದೇನೆ. ಈಗ ನಾನಿಲ್ಲಿ 10 ಚೈನ್ ಸ್ಟಿಚಸ್ಗಳನ್ನು ಹಾಕೊಳ್ತಾ ಇದ್ದೇನೆ. ಇದು ಶೋಲ್ಡರ್ನ ಅಂಡರ್ ಏರಿಯಾದಲ್ಲಿ ಬರುವಂಥದ್ದು. ಅಂಡರ್ ಆರ್ಮ್ ಏರಿಯಾದಲ್ಲಿ 10 ಚೈನ್ಸ್ ಹಾಕೊಳ್ಳಿ. ನೆಕ್ಸ್ಟ್ ನಮ್ಮ ಎಡ್ಜ್ ಉಂಟಲ್ಲ, ನೆಕ್ಸ್ಟ್ ಎಡ್ಜಿಗೆ ನಾವು ಫ್ಲಿಪ್ ನಾಟ್ ಹಾಕಿ ಜಾಯಿನ್ ಮಾಡುವ. ಜಾಯಿನ್ ಮಾಡಿದ ಮೇಲೆ 2 ಚೈನ್ಸ್ ಹಾಕಿ ನಾನು ಇಲ್ಲಿಂದ ಹಾಫ್ ಕ್ರೋಶೆಯನ್ನು ಕಂಟಿನ್ಯೂ ಮಾಡ್ತಿದ್ದೇನೆ. ಹಾಫ್ ಡಬಲ್ ಕ್ರೋಶೆ, ಎವ್ರಿ ಸಿಂಗಲ್ ಚೈನ್ಗೂ ಹಾಫ್ ಡಬಲ್ ಕ್ರೋಶೆ ಹಾಕುವ. ನಾವೀಗ ಥರ್ಡ್ ಎಡ್ಜ್ ಹತ್ರ ಬಂದಿದ್ದೇವೆ. ಥರ್ಡ್ ಎಡ್ಜ್ ಹತ್ರ ನಾವು ಅಗೇನ್ 10 ಚೈನ್ ಸ್ಟಿಚಸ್ಗಳನ್ನು ಹಾಕುವ. ಫೋರ್ತ್ ಎಡ್ಜಿಗೆ ಜಾಯಿನ್ ಮಾಡುವ. ಫೋರ್ತ್ ಎಡ್ಜಿಗೆ ಜಾಯಿನ್ ಮಾಡಿದ ಮೇಲೆ 2 ಚೈನ್ ಹಾಕಿ ಉಳಿದ ಎಲ್ಲ ಸ್ಟಿಚ್ಚಿಗೂ ಹಾಫ್ ಡಬಲ್ ಕ್ರೋಶೆ ಹಾಕುವ. ಈಗ ನಾವು ಈ ರೋನ ಎಂಡ್ ಹತ್ರ ಬಂದಿದ್ದೇವೆ. ರೋನ ಕಂಪ್ಲೀಟ್ ಮಾಡಿ 2 ಚೈನ್ ಸ್ಟಿಚ್ ಹಾಕಿ ವರ್ಕನ್ನು ಟರ್ನ್ ಮಾಡುವ. ವರ್ಕನ್ನು ಟರ್ನ್ ಮಾಡಿದ ಮೇಲೆ ಎಲ್ಲ ಸ್ಟಿಚ್ಚಿಗೂ ಹಾಫ್ ಡಬಲ್ ಕ್ರೋಶೆಯನ್ನು ಹಾಕ್ತಾ ಹೋಗುವ. ಹೀಗೆ ಎಲ್ಲ ಸ್ಟಿಚ್ಚಿಗೂ ಹಾಫ್ ಕ್ರೋಶೆಯನ್ನು ಹಾಕಿ ನಾವು 10 ಚೈನ್ಸ್ ಅಂತ ಹಾಕಿದ್ವಿ, ಅಲ್ಲಿ ನಾವು ಎಲ್ಲ 10 ಚೈನ್ಸಿಗೂ ಒಂದೊಂದು ಹಾಫ್ ಕ್ರೋಶೆಯನ್ನು ಹಾಕುವ. ಪ್ರತಿಯೊಂದು ಚೈನಿಗೂ ಒಂದೊಂದು ಹಾಫ್ ಕ್ರೋಶೆ ಹಾಕ್ತಾ ಹೋಗಿ ಈ ವರ್ಕನ್ನು ನಾವು ಹೀಗೆ ಕಂಟಿನ್ಯೂ ಮಾಡ್ತೇವೆ. ಈ ರೋನ ಹೀಗೆ ನಾವು ಕಂಟಿನ್ಯೂ ಮಾಡ್ತೇವೆ. ಎರಡೂ ಬದಿಯ 10 ಚೈನ್ಸಿಗೂ ನಾವು 10 ಹಾಫ್ ಕ್ರೋಶೆಯನ್ನು ಹಾಕ್ತೇವೆ. ಇದೇ ರೀತಿ ನಿಮಗೆ ಎಷ್ಟು ಹಾಫ್ ಕ್ರೋಶೆ ರೋ ಬೇಕು ಅಷ್ಟು ರೋವನ್ನು ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ನನಗೆ ಇಷ್ಟು ಲೆಂತಿನ ಹಾಫ್ ಕ್ರೋಶೆ ಬೇಕಿತ್ತು, ರೋ ಬೇಕಿತ್ತು, ಹಾಗಾಗಿ ಇಷ್ಟು ಲೆಂತಲ್ಲಿ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ಸ್ಟೆಪ್ ನಾವು ಇದಕ್ಕೆ ಬಟನ್ ಸೈಡ್ ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ, ಬನ್ನಿ ಮಾಡುವ.
ನಾನೀಗ ನನಗೆ ಬೇಕಾಗಿರುವಂಥ ರೋಗಳನ್ನು ಮಾಡಿಕೊಂಡು ಎಂಡಲ್ಲಿದ್ದೇನೆ. ಈಗ ನಾವೆಂತ ಮಾಡ್ತೇವೆ ಅಂತ ಹೇಳಿದರೆ, ಚೈನ್ 2 ಹಾಕಿ ಫಾರ್ ಎವ್ರಿ ಡಬಲ್ ಕ್ರೋಶೆ ಸ್ಟಿಚ್ ನಾವೇನು ಹಾಕಿರ್ತೇವೆ, ಎವ್ರಿ ಡಬಲ್ ಕ್ರೋಶೆ ಸ್ಟಿಚ್ ಏನು ಹಾಕಿರ್ತೇವೆ ಅಲ್ಲಿಗೆ ನಾವು ಒಂದೊಂದು ಡಬಲ್ ಕ್ರೋಶೆ ಹಾಕ್ತೇವೆ. ಐ ಮೀನ್ ಒಂದು ಡಬಲ್ ಕ್ರೋಶೆ ಅಲ್ಲಿ ಹಾಕ್ತೇವೆ, ಇನ್ನೊಂದು ಡಬಲ್ ಕ್ರೋಶೆಯನ್ನು ನಾವು ಅದರ ಸ್ಟಾರ್ಟಿಂಗ್ ಪಾಯಿಂಟ್ ಎಂತ ಇರ್ತದೆ ಅಂದರೆ, ಈಗ ಡಬಲ್ ಕ್ರೋಶೆ ಹಾಕಿರ್ತೇವಲ್ಲ ಅದರೊಂದು ಮಿಡ್ ಪಾಯಿಂಟ್ ನಮಗೆ ಸಿಗ್ತದೆ, ಅಲ್ಲಿ ಹಾಕ್ತೇವೆ. ನೆಕ್ಸ್ಟ್ ನಾವು ಡಬಲ್ ಕ್ರೋಶೆಗೆ ಹಾಕ್ತೇವೆ, ನೆಕ್ಸ್ಟ್ ನಾವು ಮಿಡ್ ಪಾಯಿಂಟಿಗೆ ಹಾಕ್ತೇವೆ. ಇದೇ ರೀತಿ ನಾವು ಕಂಪ್ಲೀಟ್ ಆಗಿ ಮಾಡ್ಕೊಂಡು ಹೋಗಬೇಕು. ನಾವೀಗ ಇನ್ನೊಂದು ಸೈಡಿಗೆ ಬಟನ್ ಸ್ಪೇಸ್ ಮಾಡ್ತಾ ಇದ್ದೇವೆ. ಒಂದು ಸೈಡಿಗೆ ನಾವು ಬಟನ್ ಎಲ್ಲೆಲ್ಲಿ ಹಾಕಬೇಕು ಅಂತ ಹೇಳಿ ಸ್ಟಿಚ್ ಮಾರ್ಕರಿಂದ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ನಾವು ಬಟನ್ ಸ್ಪೇಸ್ ಮಾಡುವ. ಬಟನ್ ಸ್ಪೇಸ್ ಹೇಗೆ ಮಾಡೋದು ಅಂತ ಹೇಳಿದರೆ, ನಮಗೆ ಯಾವ ಜಾಗದಲ್ಲಿ ಬಟನ್ ಬರಬೇಕು ಆ ಜಾಗಕ್ಕೆ ಒಂದು ಸೈಡಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೇವಲ್ಲ, ಅದರ ಕರೆಕ್ಟ್ ಅಪೋಸಿಟ್ ಸೈಡ್, ಅದರ ಕರೆಕ್ಟ್ ಲೆಂತಿಗೆ ಇನ್ನೊಂದು ಸೈಡಿಗೆ ನಾವು ಚೈನ್ 2 ಹಾಕಿ ಒಂದು ರೋ ಅನ್ನ ಬಿಡಬೇಕು. ಅಂದರೆ ಒಂದು ಡಬಲ್ ಕ್ರೋಶೆ ರೋ ಇರ್ತದಲ್ಲ ಆ ರೋ ಅನ್ನು ಬಿಡಬೇಕು. ಚೈನ್ 2 ಹಾಕಿ ಆ ರೋ ಅನ್ನು ಬಿಟ್ಟು ನೆಕ್ಸ್ಟ್ ರೋ ಅಲ್ಲಿ ನಾವು ಅಗೇನ್ ಡಬಲ್ ಕ್ರೋಶೆ ಹಾಕಿ ವರ್ಕ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಮಗೆ ಹೀಗೆ ಎಲ್ಲೆಲ್ಲಿ ಬಟನ್ ಹಾಕಬೇಕು ಅಲ್ಲೆಲ್ಲಿ ಚೈನ್ 2 ಹಾಕಿ ಒಂದು ರೋ ಅನ್ನು ಬಿಟ್ಟು ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ನಮ್ಮ ವರ್ಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಚೈನ್ 1 ಹಾಕಿ ನಾವು ಉಲ್ಲನನ್ನು ಕಟ್ ಮಾಡುವ. ಹಾಗೆ ನಾವು ಎಲ್ಲೆಲ್ಲ ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ ಬಟನ್ ಹಾಕ್ಲಿಕ್ಕೆ ಅಂತೇಳಿ ಅಲ್ಲಿ ನಾವು ಬಟನನ್ನು ಫಿಕ್ಸ್ ಮಾಡುವ. ನಾನೀಗ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಒಂದು ನೀಡಲಿಗೆ ಉಲ್ಲನನ್ನು ಹಾಕಿ ಬಟನ್ ಒಳಗಿಂದ ತಂದು ಅದರಿಂದ ನಾವು ಮಾರ್ಕ್ ಮಾಡಿರೋ ಸ್ಪೇಸಲ್ಲಿ ಜಾಯಿನ್ ಮಾಡ್ತಾ ಇದ್ದೇವೆ. ಇದೇ ರೀತಿ ಎಲ್ಲ ಸ್ಪೇಸಿಗೂ ಬಟನ್ನ ಜಾಯಿನ್ ಮಾಡುವ.
ಕಾರ್ಡಿಗನ್ ಹೇಗೆ ಮಾಡೋದು ಅಂತ ಕಲ್ತ್ರಿ. ಕಾರ್ಡಿಗನ್ ತುಂಬ ಚೆನ್ನಾಗಿ ಕಾಣ್ತಾ ಉಂಟು ವಿತ್ ಮಲ್ಟಿ ಕಲರ್ಡ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್. ಅದೇ ಎಲ್ರಿಗೂ ಒಳ್ಳೇದು ಮಾಡಲಿ.